ಸಂಕಿತನದಿಂದ ಎಡಬಲದ ಕುಡಿ ಮೀಸೆ ನುಡಿಸುತ್ತಾ ಹತ್ತರ ಎಂದ ಆರ್ಭಟವನ್ನು ಕೈಯುತ್ತ ಸಿಂಹತ್ತನಿಗೆ ಬ್ರಹ್ಮಾಂಡ ಬಿದ್ದಿತು. ಚಂಡಪ್ಪರ ಚಂಡಪುರವರು ಕಣ್ಣ ಅಂಡಲಿಂದ ಬರುವ ಜಗತ್ಪಂಡರುಣ್ಣಂ ಚಂಡಾರೋ ಇಂದ್ರ ವೀರಾದಿವೀರನ ಮುಂದೆ ನಿಂತು ಮಾತನಾಡುತ್ತವ. ನೀನು ಸರಿ ನಾವು ಎಂದು ಕೇಳಿಯ ಪ್ರಪಂಚದಲ್ಲಿ ರೈತ ಕೊಡುವ ದೇಶಕ್ಕೆ ಈ ರೈತ ಕೊಟ್ಟವರು ಈ ರೈತರ ತಾಯಿ ಇಟ್ಲಾಪುರ ಹೀರೆಕಾಯಿ, ಕುದುರೆ ಸೆಂಬಳೆಕಾಯಿ, ನೆಲ್ಲಾಪುರ ನೆಲ್ಲೆಕಾಯಿ, ಈ ದೇಶಕ್ಕೆ ಒಡೆಯುವ ತೆಂಗಿನಕಾಯಿ. ಎಷ್ಟು ಕಾಯಿ ಹೊಡೆದು ಆರ್ಥಿಕ ಮಾಡಿಕೊಳ್ಳುವ ನಮ್ಮ ಕೊರಗುಂದಿ ಗ್ರಾಮದ ಮಾರಮ್ಮವ ತಾಯಿ. ಅಂತ ತಾಯಿ ನಾನು ಚೌರದಾಸ, ಊರಿಗೆ ಗುಡ್ಡಕಲೆ ವಾಸ, ನನ್ನನ್ನು ದಾಸಾನದಾಸ ಸುಮ್ಮನೆ ಸಾರ್ಥನ್ನು ಕರೀತಾರೆ. ಭೂಪತಿ ಏನಾಯ್ತು ತಮ್ಮ ನಾನಂಕಿತ ಪೂರ್ತಿ ಎಲೈ ಸಾವತಿ ಏನು ಹೇಳಿದ್ರೆ ನಮ್ಮ ಮಾತಿನ ಚಮತ್ಕೃತಿ ತತ್ತನ್ನು ಕೇಳಿ ಎಂದು ನಮ್ಮಂಕಿತವರೈತೆ. ಅದು ಏನು ಬೇಡ ಸಾರಥಿ ಭೂಪತಿ ಚಿಟ್ಟಿಲ್ಲೊಂದು ಜೇಂಕರ ಸುತ್ತ ಕನಕೇಸರಿಯಂತೆ ಚಿಕ್ಕನೇ ಕಡೆ ರಭಸತಿ ನುಡಿದ ಆರ್ಭಟಕ್ಕೆ ಹಸ್ತಕುಲ ಪರ್ವತಂಗದ ಗಗನ ಮಂಡಲಕ್ಕೆ ಸಿರುವ ಪುಡಿಪುಡಿಯಾಗಿ ಈ ಕಡೆಗೆ ಉದುರಿಬಿದ್ದವರು. ಎಣ್ಣೆಯ ಕಳೆದೋರುತ್ತಿರುವ ಗಾತ್ರಶ್ಯಮಾದ ಕರಾವಳದ ಜಲಪುಟಾಪಿನ ಅಟ್ಟಹಾಸಕ್ಕೆ ತಾರಾಮಂಡಲದ ಮೆರೆಯುತ್ತಿರುವ ನಕ್ಷತ್ರಗಳ ಸಂಗೀತ ಮಲ್ಲಿಗೆಯಂತೆ ಕೊಳ್ಳು ಕೊಡಲು ಈ ಬೆಳವಿಗೆ ಚೆಲ್ಲಿದವು. ಎಣ್ಣೆಯ ಪಾದ ಪ್ರಾಣಕ್ಕೆ ಚಕ್ಕನೆ ಈ ಭೂಮಿ ತಕ್ಕಿತು. ಚಿಕ್ಕ ಜನರ ಪಕ್ಕನೆ ಮುಖರಿಸಿ ಮಕ್ಕಳಾಗಿ ಮನೆಗೆಕೊಂಡವು. ಭಾರತಿ ಭೂಪತಿ ಮತ್ತೊಬ್ಬಾಗಿನ ನಾದಸ್ಫುಟ ಶ್ವಾಸಕ್ಕೆ ಪರಿಪಟ್ಟ ಕೆರೆದ ಮನೆಗಳ ಪತ್ತರಿದ ಅತ್ಯುತ್ತ ಎತ್ತ ನೋಡಿದರು. ಕಾರಣವನ್ನು ಮುಚ್ಚಿದವು. ಎಣ್ಣೆಯ ಪಕ್ಕವೇ ಕುಡಿ ಮೀಸಿಯಂ ತಿಪ್ಪಿ ತೀರಿದ ಭೂಮಿ ಎಂಬುತ್ತು ಈ ಭುವನ ಬ್ರಹ್ಮಾಂಡವ ತಡೆಯಲು ಕಿರಂಗಾಡಿತು. ಇದು ಅಲ್ಲದೆ ಇಂದ್ರ, ಅಗ್ನಿ, ಯಮ, ವಾಯು, ನೈಋತ್ಯ, ಸೌರ, ಈಶಾನ್ಯರೆಲ್ಲ ದಿಕ್ಕಾಲದಲ್ಲಿ ಎಣ್ಣೆಯ ಉಪಚಾರಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣಗೊಂಡಿಟ್ಟು ದಕ್ಷಿಣ ಅಪ್ಪಲಾಗಿ ಕೈಗೊಟ್ಟರು. ಕೆಂಗೆಟ್ಟು ಅರಣ್ಯ ಮೇಸರಂ ಬಿಟ್ಟು ಅವರವರ ಶರೀರ ಎಂಗಲ ಮೇಲೆ ಅವಯಂಗಂ ಕತ್ಕಲೆ ನೋಡುವಂತೆ ಮಾಡಿತ್ತು. ಕಟುಗ್ರಸರ ಜಗತ್ವೀಕರ ಮಹಾಭಯಂಕರ ಶ್ರೇಷ್ಠತರನಾದ ಶಾಂಬರಗೊಬ್ಬ ನಗರಕ್ಕೆ ಅಧಿಪತಿಯಾಗಿ ರಾಜ್ಯವನ್ನು ಪರಿಪಾಲಿಸುವ ಕಲಿಗದ ವೀರ ಕಲಿವೀರ ಮಹಾರಾಜನೊಂದು ಜೈವೇರನ್ನು ಸಾವಿತ್ರಿ ಅತಿ ಜಾಗೃತಿ.